ನಮಸ್ಕಾರದ ಪರಿ. ನೀನ್ ಯಾರು, ಎಲ್ಲಿಂದ ಬಂದವ, ಯಾಕಾಗಿ ಬಂದವ ನೋಡ್ತಾ ಇದ್ದೇನೆ. ಬಹಳ ಗಣ್ಯಾಂತದಲ್ಲಿದ್ದವನ ಹಾಗೆ ಕಾಣ್ತಾ ಇದ್ದೆ. ಏನಾಯ್ತು? ನಾನು ಶರಣಪ್ಪ. ಶರಣಪ್ಪ ಎಂತದ ಹೆಸರು? ಹೆಸರು ಶರಣಪ್ಪ. ಶರಣಪ್ಪ ಎನ್ನುವ ಪದ ಎನ್ನುವಂಥದ್ದು ನನ್ನ ಪಾಲಿಗೆ ಆಡುವುದಕ್ಕೆ ಬಹಳ ಕಷ್ಟಕರವಾಗಿದೆ. ಹಾಗಾಗಿ ಕಾರಣ ಏನಾದ್ರು? ಪುಣ್ಯಾದಿ ಶರಣದ ಯಾರು ಹೇಳಿದ್ರು? ಮಹಾ ಪುಣ್ಯಕ್ಷೇತ್ರ ಎನ್ನುವ ಹಾಗೆ ಪ್ರತೀತಿ ಉಂಟು. ಹೌದು, ಹೈಗುಳಿ ಮನೆ ಅಲ್ಲ. ಮತ್ತೆ ಹೊರಗಿದ್ದು ನಾಲಿಗೆ ನಾಲಿಗೆ ಸಣ್ಣ ಉಚ್ಚದ ದೋಷ. ಆದ್ರೆ ನಾವು ವೈದ್ಯ ಹೋಯ್ ವೈದ್ಯ. ಹೌದೇ? ನೀವು ವೈದ್ಯರ? ಮೂಗೊತ್ತಿ ಮೂಗೊತ್ತಿ ಕುತ್ತಿ ಹೋಗ್ತಿದೆ ಅಂತಂದ್ರೆ ಇದನ್ನು 3 ಹೊತ್ತು ತಿನ್ನು ಅಂತ ಹೇಳುದು ಹೇಗೆ? ಮತ್ತೆ ನೀ ಹೇಗೆ? ನನ್ನಾಗಿ ನಿನ್ನಾಗಿ ಯಾರಿಲ್ಲ, ನೀನ್ ಬೇರೆ, ನಿನ್ನ ಪ್ರತ್ಯೇಕ. ಆಯುರ್ವೇದಿಕ್ ಪಂಡಿತ ನಾನು. ಆಯುರ್ವೇದಿಕ? ಯಾವ್ದಕ್ಕೆಲ್ಲ ಔಷಧ ಕೊಡ್ತೀಯ? ವಾತ, ಪಿತ್ತ, ಕಫ, ಕೆಮ್ಮು, ದಮ್ಮು, ಮಡಿಪೆಟ್ಟ, ಅಷ್ಟಕ್ಕೆಲ್ಲ ಕೊಡ್ತೀಯ? ಎಲ್ಲರಿಗೂ ನಾನು ಔಷಧಿ ಕೊಡ್ತೇನೆ. ಅಂಗಾಂಗಗಳ ಭಾಗದಲ್ಲಿ ಬಾಧೆ ಆಗುತ್ತೆ ಆದ್ರೆ ಬಾಧೆ ಅನ್ನುವಂಥದ್ದು ಪರಿಹಾರ ಮಾಡ್ತೀಯ? ಅದಕ್ಕೆಲ್ಲ ಸರಿ ಕೊಡ್ತೇನೆ. ಸುಳ್ಳರ ಪುಣ್ಯಾತ್ಮ, ನೀ ತಗೊಂಡೇ ಇಲ್ವಾ? ನಾನು ತಗೊಂಡ ಮತ್ತೆ ಹೋಯ್ತೇನೆ ನಾನು. ಅಲ್ಲ, ನಿನ್ನ ಹಿಂಭಾಗ ಬಹಳ ಗಂಡವಾಗಿದೆ. ಹಿಂಭಾಗ ಎಂತದ್ದು ಇದು? ಅದು ಸಮಸ್ಯೆ ಮತ್ತೆ ಎಂತ? ಒಂದು ವೈದ್ಯ ಔಷಧ ಇರ್ಲಿಲ್ವಾ? ಅದು ಒಂದೇ ದಿನ ಸಿಕ್ಕು. ಹೌದಾ? ಹೌದು. ಆಗ್ಲಿ ಹಾಗೆ. ಗಾಳಿ ನುಂಗುತ್ತೆ ಈಗ. ಗಾಳಿ ಅದು? ಹೌದೌದು. ಗಾಳಿ ನುಂಗಿ ಹಿಂಬದಿ ಹೋಗ್ಲಿಲ್ಲ, ಮುಂದೆ ಬಗೆ ಗಾಳಿ ಹೊರ ಹೋಗುದಿಲ್ವ? ಸಂಚಾರ ಅನ್ನುವಂಥದ್ದಿಲ್ವಾ? ಗಾಳಿ ಒಂದೊಂದು ಬಾರಿ ಹೋಗ್ತಾರೆ, ಒಂದೊಂದು ಬಾರಿ ಹೋಗುದಿಲ್ಲ. ಅಲ್ಲಿಂದ ಅಲ್ಲಿಗೆ ಹೋಗಿ ಮತ್ತಿಲ್ವಾಗಿಲ್ಲ ಸಮಸ್ಯೆ. ಆಗ್ಲಿ. ಅಲ್ಲ ಇಲ್ಲ, ಇವರು ಗದ್ದಿಕಂಠ ಅಂದ್ರೆ ಯಾರು? ಗದ್ದಿಕಂಠ ಯಾರು ಪುಣ್ಯ? ಬೇರೆ ಹೇಳಿದ್ದೀನಿ. ಇಲ್ಲ, ಒಬ್ರು ಅಧಿಕಾರಿ ಗದ್ದಿಕಂಠ ಅಂತ ಇದ್ದಾರೆ. ವಿಷಕಂಠ. ಯಾವ್ದವ್ರು ಯಾರು? ಬೇರೆ ಯಾರು? ಇಲ್ಲಿರುವುದು ಯಾರು? ನೀವೇ. ಅಲ್ಲ, ಇಲ್ಲಿ ಈ ಪೀಠದಲ್ಲಿ ಕುಳಿತುಕೊಳ್ಳುವ ಯಾರು? ಮಹಾರಾಜ. ಹೌದು. ನಾನು ವಿಷಕಂಠ. ನಿಮ್ಮ ಹತ್ರ ವಿಷ ಉಂಟದಪ್ಪ? ನಿನಗ ಹಾಗಲ್ಲ, ವಿಷಕಂಠ ಹೆಸರಿಟ್ಟಿದ್ರು, ವಿಷ ಅಂತ ಕೇಳಿದೆ. ವಿಷಕಂಠ ಎನ್ನುವಾಗ ಹೆಸರಿದ್ದಾಗ ವಿಷ ಇರ್ತದ? ಹೌದಾ? ಹಾಗಿರ್ತದ? ಕಚ್ಚಿ ನೋಡುದ? ಯಾರು ನಿನಗೆ ನೋಡಿ ವಿಷ ಇತ್ತು ನಿಮ್ಮಲ್ಲ? ನಾನು ಕಚ್ಚಿದ ನೀ ಸುತ್ತೋದ್ರೆ ಕಡೆ ಗೊತ್ತು ವೈದ್ಯಕೀಯ ಮಾಡುದು ಯಾರು? ನಾವೆಲ್ಲ ಕಚ್ಚಿ ಸಾವುದಿಲ್ಲ. ಆಗ್ಲಿ. ಅದು ಒಂದು ಸಮಸ್ಯೆ ಹೋಯ್ತು. ಏನು ಸರ್? ನಮ್ಗೊಂದು ಸ್ಥಾನಮಾನ ಇಲ್ಲಿ. ಸ್ಥಾನಮಾನವೇ ಇಲ್ಲ. ಸ್ಥಾನ ಹೇಗೆ ಸಿಗ್ತದ ಪುಣ್ಯಾತ್ಮ? ಮಾನ ನಿನಗೆ ಎಂತ ಮಾನ ಏನಾಯ್ತು? ಮಾನ ಯಾರ್ತೇವೆ? ಸುಳ್ಳಲ್ಲ, ಅದೊಂದು ಹೇಳೋಣ. ನನಗೆ ಅಂಗಾಂಗ ನೋಡಿದಾಗ ಸ್ವಲ್ಪ ಮಾನ ಯಾರು ತೆಗೆದು ಯಾರು? ಮಾನ ತಾಮುಕ್ಕೆ ಅಂತ ನಾನು ಗಂಡು ಎಂತ ಮಾತಾಡ್ತೀವಿ? ಮತ್ತೆ ನೀನೇ ಹೇಳ್ತಲ್ಲ ನನಗೆ ಸ್ಥಾನಮಾನ ಇಲ್ಲ. ಅಂದ್ರೆ ಒಂದು ಲೆಕ್ಕದಲ್ಲಿ ಒಂದು ನೆಲೆ ಬೆಲೆ ಇಲ್ಲ. ನೆಲೆ ಬೆಲೆ ಇರ್ಲಿಕ್ಕೆ, ನೆಲೆ ಕೊಡ್ಲಿಕ್ಕೆ ನಿಲ್ಲುವಂಥದ್ದು ದೈವದ ಮನೆಯಲ್ಲಿ ಇರುವಂಥದ್ದು. ಅಂದ್ರೆ ಕೂರಿಲ್ಲ, ಮಾಡುವ ಉದ್ಯೋಗ ಇಲ್ಲ, ನಮ್ಮದೊಂದು ಸಂಚಾರಿ ಮೇಲೆ ಆಯ್ತು. ಸಂಚಾರಿಯ ಜೀವನ. ಔಷಧ ಕೊಡ್ತೀಯ ಅಂತೀಯಲ್ಲ, ಏನೆಲ್ಲ ಉಂಟು? ಯಾವ ಔಷಧದ ಪರಿಕರ ಏನೆಲ್ಲ ಉಂಟು? ಪರಿಕರ ಎಲ್ಲ ಬೇರು. ಯಾವ್ದು? ಬೇರೆ ನೋಡು, ಬೇರೆ ತೆಗಿ ನೋಡು, ನಿನ್ನ ಬೇರೆ ತೆಗಿ ನೋಡು. ಇದು ಕಟ್ಟಡ ಮುಟ್ಟರ ಬೇರು. ಕಟ್ಟಡ ಮುಟ್ಟರ ಬೇರು ಮುಟ್ಟಕ್ಕಿಲ್ಲ, ಮುಟ್ಟಿದ್ರು ಕೂಡ ನೀರಾಗ್ತದೆ. ಅದರಿಂದ ಕಪ್ಪು ಬಣ್ಣ ಉಂಟು ಪುಣ್ಯ. ಅದಕ್ಕೆ ಕಟ್ಟಡ ಮುಟ್ಟರ ಬೇರು. ಕಟ್ಟಡ ಮುಟ್ಟರ ಬೇರು. ಹೌದು. ಮತ್ತೆ ಇದು ಕಟ್ಟಡ ಮುಟ್ಟರ ಬೇರು. ಮುಟ್ಟರ ಬೇರು. ಇದು ಯಾರು ಸುಗ್ರೀವ ಮಾಡುವ ನೋಡು ಹಾಗೆ ಉಂಟು ಇದು. ಅಲ್ಲ ಪುಣ್ಯಾತ್ಮ, ಅದು ಕೂದಲು ಆಗುಂಟು. ಅಲ್ಲೇನಲ್ಲ, ಇದು ಹಾಗೆ ಕೂದಲು ಹಿಡ್ಕೊಂಡು ಬೇರೆ ಬೇರೆ ಅಂತ ಇದ್ದಿಲ್ಲ. ಹಸು ಹಾಗೆ ಅದು. ಇದು ಒಣಗಿಸಿ ನೆಲೆಸಿ ಮಾಡಿಸಿ ನೋಡುವ. ಒಳ್ಳೆಯದು. ನಿನ್ನಂತ ಒಬ್ಬ ಬೇಕಿತ್ತು ನನಗೆ, ಅದಕ್ಕೆ ಕಾಯ್ತಾ ಇದ್ದೇನೆ. ಯಾಕೆ? ನನಗೊಬ್ಬ ನನ್ನ ಜೊತೆಯಲ್ಲಿ ಸರಿಸಮಾನವಾದಂತ ವ್ಯಕ್ತಿ ನಿಮ್ಗೆ ತಾಗುದಿದ್ರೆ ನಾನು ಇವತ್ತು ಜೀವನದಲ್ಲಿ ಒಂದೇ ಲೆಕ್ಕಾಚಾರ
ಹಾಗೆ ಕಾಯ್ತಾ ಇದ್ದೇನೆ. ನಿನಗೆ ಬೆಲೆ ಅಲ್ವಾ? ನಾನು ಕೊಡಿಸ್ತೇನೆ. ನೆಲೆ ಅಲ್ವಾ? ನಾನು ಕೊಡಿಸ್ತೇನೆ. ನಿನಗೆ ಪ್ರತ್ಯೇಕವಾಗಿರುವಂತ ಒಂದು ಒಳ್ಳೆ ಭವ್ಯವಾಗಿರುವಂತ ಭವನವನ್ನೇ ಕಟ್ಟಿಸಿ ಬೇಕು ಆಯ್ತಾ? ನಿನಗೆ ಎಲ್ಲಿ ಬೇಕಂತ ನಾನು ಕಟ್ಟಿಸಿ ಕೊಡ್ತೇನೆ. ಅಲ್ಲಿ ಇದ್ರೆ ಆಯ್ತು, ನನಗೆ ಪೂರಕವಾಗಿ ವ್ಯವಹರಿಸಿದ್ರೆ ಆಯ್ತು. ಆಯ್ತಪ್ಪ, ನೀವು ಹೇಳಿ ಕೆಲಸ ಮಾಡ್ಕೊಳ್ತೀನಿ. ನನ್ನ ಸೇವೆ ಮಾಡ್ಕೊಂಡಿದ್ರೆ ಆಯ್ತು. ನೀವು ಏನು ಸೇವೆ ಮಾಡೋದು ಅದು ಮಾಡ್ತೇನೆ. ನನ್ನ ಕೊನೆ ಸಮಯದಲ್ಲಿ ಕುತ್ತಿಗೆ ಒತ್ತೊಂದು ಕುತ್ತಿಗೆ ಒತ್ತಿ ಹಾಕ್ತೇನೆ. ಹಾಗೆಲ್ಲ ಮಾಡೋದು ಬೇಡ. ಆಗ್ತದೆ ಸಮಸ್ಯೆ. ನನ್ನ ಅಂಗಾಂಗ ಸೇವೆ ಮಾಡಿದ್ರೆ ಆಯ್ತು. ನಿಮ್ಗೆ ಯಾವ ಅಂಗ ಸರಿ ಇಲ್ಲ ಇವಾಗ? ಅಲ್ಲ, ಅಂಗಾಂಗ ಸೇವೆ, ಕೈ ಕಾಲು ತಲೆ ಎಲ್ಲ ಒತ್ತುವಂಥದ್ದು ಅದು ಮಾಡ್ತೇನೆ. ಇತ್ಯಾದಿ ಸೇವೆಯನ್ನು ಮಾಡಿಕೊಂಡಿರು. ಮತ್ತೆ ನಿನಗೆ ವ್ಯವಸ್ಥೆ ನಾನು ಮಾಡ್ತೇನೆ. ಆಯ್ತಾ? ನಿನಗೆ ಸ್ವಲ್ಪ ಕೆಮ್ಮು ಉಂಟಾ? ಬೇರೆ ಏನಿಲ್ಲ? ಏನು ಸಮಸ್ಯೆ? ಆಯ್ತು, ಬಾ. ನಿಮ್ಮ ಶೈಲಿ ಭಯಂಕರ. ಬಾಪ ಇಲ್ಲಿ ನಿನ್ನ ಹೆಸರೇನು? ಗೋಪಿ ಎನ್ನುವುದಾಗಿ. ಗೋಪಿ ಗೋಪಿ ಸಾತ್ವಿಕರ ಆತ್ಮೀಯ ಮಿತ್ರ. ನಾನು ಗೊತ್ತುಂಟ? ಸುಳ್ಳಲ್ಲ, ಗೊತ್ತಾಗ್ಲಿಲ್ಲ. ಸಾಲಪ್ಪ ಎಂತದ? ಸಾಲಪ್ಪ. ಇಷ್ಟೊತ್ತಿಗೆ ಅದು ಮಾತ್ರ ಎಂತ ಬೇರೆ ಅಂತ ಇತ್ತ? ಅದು ಯಾವುದಿಲ್ಲ, ಅದು ಮಾತ್ರ ಈಗ. ಅಲ್ಲ, ಮತ್ತೆ ಇಷ್ಟೊತ್ತಿಗೆ ಅಂತ ನನ್ನ ಹೆಸರು ಪುಣ್ಯಪ್ಪ. ನಿಮ್ಮ ಹೆಸರು? ಶರಣಪ್ಪ. 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 ಇಲ್ಲಿ ಬರುವ ಉದ್ದೇಶ ಕಾರಣ ಉಂಟು. ಏನು? ನಾನು ಇಲ್ಲೇ ಬಂದದ್ದಲ್ಲ. ಪ್ರತಾಪಗೌಡ ಗೊತ್ತಿದ್ದೆ ನಿಂಗೆ? ಯಾವ ಗಂಡ? ಪ್ರತಾಪಗೌಡ. ಪ್ರತಾಪಗಡ. ಅಲ್ಲಿ ಅಧಿಕಾರಿ ವಿಜಯ ಕೇಸರಿ. ವಿಜಯ ಕೇಸರಿ. ವಿಜಯ ಕೇಸರಿಗೆ ಒಬ್ಬ ಮಿತ್ರ ಇದ್ದಾನಂತೆ. ಮಿತ್ರ ಇದ್ದಾರೆ. ಸಾತ್ವಿಕ. 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 ಅದೇ ಸಾತ್ವಿಕ. ಸಾತ್ವಿಕ. ಅವ ಕಳಿಸಿಕೊಟ್ಟಿದ್ದ. ಕಾರಣ ಏನು? ಅವನ ಮಿತ್ರನಾದ ಹೇಮಂತ ಈ ಮೂರ್ಖಸಿನ ಒಬ್ಬಿದ್ದಲ್ಲ ವಿಷಕಂಠ. ಅವು ಸೆರಗಿರಿಸಿದ. ಅದಕ್ಕಾಗಿ ನಾನು ಬಂದೆ. ಶರಣಪ್ಪ ಎಂಬ ನಾಮದಿಂದ ಬಂದೆ. ಶರಣಪ್ಪ ಎಂಬ ಹೆಸರಿನಿಂದ ಇಲ್ಲಿ ಬಂದ. ನಿಮ್ದು ಮೂಲ ಹೆಸರು? ಮೂಲ ಹೆಸರು ಅದಲ್ಲ. ಬೇರೆ ಉಂಟಾ? ಯಾರಿಗೆ? ಕುಣಿದವರು ನಾನು. ಬೇಕಾದ್ರೆ ಒಂದೇ ಬಾರ್ಲೆ. ಗೋಪಿಯುನ ಪಂಡಿತನಲ್ಲ ಭೂಪತಿಗೆ ಗೋಪಿಯುನ ಪಂಡಿತನಲ್ಲ ಭೂಪತಿಗೆ ನಾನು ಪಂಡಿತ ಅಲ್ಲಪ್ಪ. ಪಂಡಿತ ಅಲ್ಲ. ಪಂಡಿತ ಅಲ್ಲ, ನಾನು ಕೃಷ್ಣ. ಕೃಷ್ಣ ಸುಳ್ಳಲ್ಲ ಬಂದದ್ದು. ಕಾರಣ ಇತ್ತು. ಏನು? ಅವ ಹೇಮಂತನನ್ನು ಬಿಡಿಸ್ಕೊಂಡು ಹೋಗ್ತಾ ಹಾಗೆ ನಾ ಬಂದದ್ದು. ಸೆರೆಯಲ್ಲಿದ್ದ ಹೇಮಂತನನ್ನು ಬಿಡಿಸ್ಲಿಕ್ಕೆ ನೀವು ಬಂದದ್ದ? ಹೌದು. ಎಂತ ಮಾತಾಡ್ತೀರಿ ನೀವು? ಯಾರಿಗೂ ಆಗ್ಲಿಲ್ಲ, ಇನ್ನು ನೀವು ಬಂದು ಸೆರೆಯಿಂದ ಬಿಡಿಸ್ಕೊಂಡು ಹೋಗುದಾ? ಯಾರ್ಯಾರಿಗೆ ಆಗುವುದಿಲ್ಲ, ನಿಶ್ಚಿತ ನಾನೇ ಬರ್ಬೇಕಾಯ್ತು. ಹೌದಾ? ವಿಶೇಷ. ಇವಾಗ ನಾ ಹೇಳ್ದಕ್ಕೆ ಹೇಳು. ಏನು? ನಾನು ಪಂಡಿತ, ಆದ್ರೆ ನಾನೊಂದು ಗುಳಿಗೆ ಕೊಡ್ತೇನೆ. ಆ ಗುಳಿಗೆ ಊಟಕ್ಕೆ ಮಿಶ್ರಣ ಮಾಡಿ ಹಾಕ್ಬೇಕು. ಅವ್ರಿಗೆ ಊಟ ಕೊಡುದು ನಾನೇ. ಹೌದು. ಆವಾಗ ಹೊಟ್ಟೆ ನೋವು ಅಂತಾರೆ, ಅಲ್ಲಿ ಮತ್ ಪ್ರವೇಶ ನಂದು. ಮತ್ ಪ್ರವೇಶ. ಹೌದು. ಗುಳಿಗೆ ಊಟಕ್ಕೆ ಹಾಕಿ ಕೊಡ್ಬೇಕಾ? ಅಡ್ಡಿಲ್ಲ, ಹೊಟ್ಟೆ ಶುರು ಆಗ್ತದೆ. ಗುಳಿಗೆ ಕೊಡಿ. ಗುಳಿಗೆ ಬಾಯಿಗೆ ಬಂದ್ರೆ ಇದೆಯಾ? ಇದೆಂತ ಗಂಟ್ಲು ಸಿಕ್ಕ ಬಿಡುದಿಲ್ಲ ವಿರುದ್ಧ? ಊಟಕ್ಕೆ ಹಾಕಿದ್ರು ಕೂಡ ಎಲ್ಲ ನೀರಾಗಿ ಹೋಗ್ತದೆ. ಹಾಗೆ ಯೋಚನೆ ಮಾಡಬೇಡಿ, ಇದನ್ನು ಊಟಕ್ಕೆ ಹಾಕಿ